ನಮಸ್ಕಾರ ಮತ್ತು ಸ್ವಾಗತ. ನಮ್ಮ ಮನಸ್ಸಲ್ಲಿ ದಿನವಿಡೀ ಸಾವಿರ ಯೋಚನೆಗಳು ಅಲ್ವಾ? ಹೌದು ಹೌದು. ಕೆಲವೊಮ್ಮೆ ಟ್ರಾಫಿಕ್ ಜಾಮ್ ಆದಾಗನ್ಸುತ್ತೆ, ಒಂದೇ ಚಿಂತೆ, ಹಳೆಯ ವಿಷಯನೇ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋದು, ರೂಮಿನೇಷನ್. ಇಲ್ಲಾಂದ್ರೆ ಇದ್ದಕ್ಕಿದ್ದ ಹಾಗೆ ಬೇಡದೆ ಯೋಚನೆಗಳು, ಇಂಟ್ರೂಸಿವ್ ಥಾಟ್ಸ್. ಖಂಡಿತ. ಈ ಯೋಚನೆಗಳ ಓಡಾಟ ಇದೆಯಲ್ಲ, ಇದನ್ನ ಅರ್ಥ ಮಾಡ್ಕೊಂಡು ಸ್ವಲ್ಪ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಇವತ್ತು ಮಾತಾಡೋಣ. ಬಹಳ ಮುಖ್ಯವಾದ ವಿಷಯ ಇದು. ಯಾಕಂದ್ರೆ ಈ ಯೋಚನೆಗಳು ನಮ್ಮ ಮೂಡ್ ಮೇಲೆ, ನಮ್ಮ ಡೈಲಿ ಲೈಫ್ ಮೇಲೆ, ನಮ್ಮ ರಿಲೇಷನ್ಶಿಪ್ಸ್ ಮೇಲೆಲ್ಲ ಒಂಥರ ದೊಡ್ಡ ಪರಿಣಾಮ ಬೀರುತ್ತೆ. ನಿಜ. ಮೊದಲು ಅರ್ಥ ಮಾಡ್ಕೊಳ್ಬೇಕಾದೇನು ಅಂದ್ರೆ, ಇವು ಬರೀ ಯೋಚನೆಗಳು, ನಮ್ಮ ವ್ಯಕ್ತಿತ್ವದ ಭಾಗ ಅಲ್ಲ. ಇವುಗಳನ್ನ ಮ್ಯಾನೇಜ್ ಮಾಡೋಕ್ ಸಾಧ್ಯ ಇದೆ. ಹೌದು. ಅದಕ್ಕೆ ನಾವು ಕೆಲವು ಸೈಕಾಲಜಿ ಆರ್ಟಿಕಲ್ಸ್ ಮತ್ತೆ ಈ CBT, MCT, ACT ಥೆರಪಿಗಳ ಗೈಡ್ಸ್, ಕೆಲವು ರಿಸರ್ಚ್ ಸ್ಟಡೀಸ್ ಎಲ್ಲ ನೋಡಿದ್ವಿ. ನಮ್ಮ ಗುರಿ ಏನು ಅಂದ್ರೆ ಸಿಂಪಲ್ ಆಗಿ ಈ ಯೋಚನೆಗಳು ಯಾಕೆ ಬರ್ತವೆ ಮತ್ತೆ ಇದರಿಂದ ಹೊರಗೆ ಬರೋಕೆ ಏನೇನ್ ಪ್ರಾಕ್ಟಿಕಲ್ ಟಿಪ್ಸ್ ಇದೆ ಅಂತ ನಮ್ ಕೇಳುಗರಿಗೆ ಹೇಳೋಣ ಅಂತ. ಖಂಡಿತ. ಬಹುಶಃ ಇದು ಕೇಳಿದ ಮೇಲೆ ತಮ್ಮ ಯೋಚನಾ ರೀತಿಗಳ ಬಗ್ಗೆ ಒಂಥರ ಹೀಗಾ ಅನ್ನೋ ಅರಿವು ಬರಬಹುದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಈ ಯೋಚನೆಗಳ ಓಡಾಟದಲ್ಲಿ ಬೇರೆ ಬೇರೆ ಟೈಪ್ ಯೋಚನೆಗಳು ಇವೆ ಅನ್ಕೊಳ್ಳೋಣ. ಮೊದಲನೇದು ತುಂಬಾ ಕಾಮನ್ ಆಗಿ ಕೇಳೋದು ರೂಮಿನೇಷನ್. ಅಂದ್ರೆ ಹಳೇದನ್ನೇ ಪದೇ ಪದೇ ಯೋಚಿಸೋದು. ಹೌದು. ಇದು ಪ್ರಾಬ್ಲಮ್ ಸಾಲ್ವಿಂಗ್ ಇಂತ ಹೇಗೆ ಬೇರೆ? ಇದು ತುಂಬಾ ಇಂಪಾರ್ಟೆಂಟ್ ವ್ಯತ್ಯಾಸ ನೋಡಿ. ಒಂದ್ ಸೈಕಾಲಜಿ ಟುಡೇ ಆರ್ಟಿಕಲ್ ಅಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಅಂದ್ಕೊಳ್ಳಿ, ಬೆಳಗ್ಗೆ ಲೇಟಾಗಿ ಎದ್ದಿದ್ವಿ, ಅವಸರದಲ್ಲಿ ಕಾಫಿ ಚೆಲ್ಲಿದ್ದು, ಬಟ್ಟೆ ಹಾಳಾಯ್ತು. ಸರಿ, ನಾಳೆಯಿಂದ ಒಂದ್ 5 ನಿಮಿಷ ಬೇಗ ಏಳಬೇಕು ಅಥವಾ ರಾತ್ರಿಯೇ ಬಟ್ಟೆ ರೆಡಿ ಇಟ್ಕೋಬೇಕು ಅಂತ ಯೋಚಿಸಿ ಅದರಿಂದ ಏನೋ ಕಲ್ತ್ರೆ ಅದು ಕನ್ಸ್ಟ್ರಕ್ಟಿವ್, ಅಂದ್ರೆ ಪ್ರಾಬ್ಲಮ್ ಸಾಲ್ವಿಂಗ್ ಕಡೆಗೆ ಹೋಗುತ್ತೆ. ಆದ್ರೆ ಅದನ್ನೇ ಹಿಡ್ಕೊಂಡು ನಾನ್ಯಾಕೆ ಯಾವಾಗ್ಲೂ ಹೀಗೆ, ನನ್ನ ಕೈಲಿ ಏನೂ ಸರಿಯಾಗಲ್ಲ, ಬೇರೆಯವರೆಲ್ಲ ಎಷ್ಟು ನೀಟಾಗಿರ್ತಾರೆ ಅಂತೆಲ್ಲ ನಮ್ಮನ್ನೇ ನಾವು ಬೈಕೊಳ್ತಾ ಹೋದ್ರೆ, ಅದೇ ನೋಡಿ ರೂಮಿನೇಷನ್. ಅದೊಂದು ನೆಗೆಟಿವ್ ಲೂಪ್ ಇದ್ದ ಹಾಗೆ. ನಾವು ಪ್ರಾಬ್ಲಮ್ ಬಗ್ಗೆ ಯೋಚನೆ ಮಾಡ್ತಿದೀವಿ ಅನ್ಕೋತೀವಿ, ಆದ್ರೆ ಆಕ್ಚುಲಿ ನಾವು ನಮ್ಮ ಬಗ್ಗೆನೇ ನೆಗೆಟಿವ್ ಆಗಿ ಫೀಲ್ ಮಾಡ್ತಾ ಇರ್ತೀವಿ. ರಿಸರ್ಚ್ ಕೂಡ ಹೇಳುತ್ತೆ, ನೋಲನ್ ಹಾಕ್ಸೆಮಾ, ಲ್ಯೂಬುಮಿರ್ಸ್ಕಿ ಅವರ ಸ್ಟಡೀಸ್ ಎಲ್ಲ, ಇದು ನಮ್ಮ ಮೂಡ್ ಕೆಡಿಸೋದಷ್ಟೇ ಅಲ್ಲ, ಡಿಪ್ರೆಷನ್ಗೆ ಕಾರಣ ಆಗ್ಬೋದು. ಮತ್ತೆ ನಿಜವಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋ ಕೆಪಾಸಿಟಿನೇ ಕಡಿಮೆ ಆಗುತ್ತೆ. ಅಂದ್ರೆ ಯೋಚನೆಯಲ್ಲೇ ಸ್ಟಕ್ ಆಗಿ ಮುಂದೆ ಹೋಗೋಕೆ ಆಗಲ್ಲ. ಸರಿ, ಇದೇ ತರ ಬೇರೆ ಬೇರೆ ವಾಹನಗಳು ಇವೆ ಅಲ್ವಾ, ನೆಗೆಟಿವ್ ಆಟೋಮ್ಯಾಟಿಕ್ ಥಾಟ್ಸ್, ನ್ಯಾಟ್ಸ್ ಅಂತಾರಲ್ಲ. ಹೌದು, ನ್ಯಾಟ್ಸ್. ಅಂದ್ರೆ ನಾವು ಬೇಜಾರಲ್ಲಿದ್ದಾಗ, ಕೋಪ ಬಂದಾಗ, ಇಲ್ಲ ಟೆನ್ಷನ್ ಆಗಿದ್ದಾಗ ತಕ್ಷಣ ತಲೆಗೆ ಬರೋ ನೆಗೆಟಿವ್ ಯೋಚನೆಗಳು. ಉದಾಹರಣೆಗೆ, ನನ್ ಕೈಲಾಗಲ್ಲ, ಅವ್ರು ನನ್ನ ಬಗ್ಗೆ ಕೆಟ್ಟದಾಗ ಅನ್ಕೋತಾರೆ, ಏನೋ ಕೆಟ್ಟದ್ದಾಗ್ಬಿಡುತ್ತೆ, ಈ ತರ. ಇವು ಆಟೋಮ್ಯಾಟಿಕ್ ಆಗಿ ಬರ್ತವೆ, ಆದ್ರೆ ಇವುಗಳನ್ನು ಗಮನಿಸ್ಬೇಕು. ಹಾಗೆ ಇಂಟ್ರೂಸಿವ್ ಥಾಟ್ಸ್ ಅಂದ್ರೆ ಹಠಾತ್ನೆ ಬರೋ ಯೋಚನೆಗಳು ಕೆಲವೊಮ್ಮೆ ತುಂಬಾ ಭಯಾನಕ ಅಥವಾ ಮುಜುಗರ ತರುವಂತವು ಇರ್ಬೋದು. ಹೌದು, ನಾವು ನಿಜವಾಗಿ ಆ ರೀತಿ ಮಾಡಲ್ಲ ಅಂದ್ರೂ ಆ ಯೋಚನೆ ಬಂದಿದ್ದೇ ನಮ್ಮನ್ನ ಒಂಥರ ಕಾಡುತ್ತೆ. ಲೆಟ್ಸ್ ವರ್ಕ್ ಶೀಟ್ ಇದನ್ನ ಹೇಳುತ್ತೆ ಅಲ್ವಾ? ಹೌದು. ಮುಖ್ಯವಾಗಿ ಈ ಯೋಚನೆಗಳೆಲ್ಲ ಬರೀ ಯೋಚನೆಗಳು. ಅವು ಸತ್ಯ ಇರ್ಲೇಬೇಕು ಅಂತ ಏನಿಲ್ಲ. ಇದನ್ನ ಗುರ್ತಿಸೋದೇ ಫಸ್ಟ್ ಸ್ಟೆಪ್. ಸರಿ, ಹಾಗಾದ್ರೆ ಈ ಯೋಚನೆಗಳು ಯಾಕೆ ಬರ್ತವೆ? ಕೆಲವೊಮ್ಮೆ ಯಾಕೆ ಇವು ನಮ್ಮ ತಲೆಯಲ್ಲಿ ಟ್ರಾಫಿಕ್ ಜಾಮ್ ತರಹ ಆಗಿಬಿಡ್ತವೆ? ಒಂದು ಕಾರಣ ನಮ್ಮ ಬ್ರೈನ್ನ ಒಂದು ಬೇಸಿಕ್ ರೆಸ್ಪಾನ್ಸ್, ಫೈಟ್ ಅಥವಾ ಫ್ಲೈಟ್. ಹೌದು. ಕಾಗ್ನಿಟಿವ್ ಸ್ಕಿಲ್ಸ್ ಮ್ಯಾನ್ಯುಯಲ್ ಪ್ರಕಾರ ನಮ್ಮ ಮೆದುಳು ಏನಾದರೂ ಅಪಾಯ ಇದೆ ಅನ್ಸಿದ್ರೆ ನಮ್ಮನ್ನ ಸೇಫ್ ಆಗಿಡೋಕೆ ಪ್ರಯತ್ನಿಸುತ್ತೆ. ಅದಕ್ಕೆ ಆತಂಕ ಆದಾಗ ಏನೇನು ಕೆಟ್ಟದ್ದು ಆಗಬಹುದು ಅನ್ನೋ ಯೋಚನೆಗಳು ಜಾಸ್ತಿ ಬರೋಕೆ ಶುರುವಾಗುತ್ತೆ. ಅಂದ್ರೆ ನಮ್ಮ ಸೇಫ್ಟಿ ಸಿಸ್ಟಮ್ ಕೆಲವೊಮ್ಮೆ ಓವರ್ ಆಗಿ ರಿಯಾಕ್ಟ್ ಮಾಡುತ್ತೆ. ಹೌದು ಹೌದು. ಇನ್ನೊಂದು ಮುಖ್ಯ ಕಾರಣ ಮೆಟಾಕಾಗ್ನಿಟಿವ್ ಥೆರಪಿ, MCT ಪರ್ಸ್ಪೆಕ್ಟಿವ್ನಿಂದ ನೋಡೋದಾದ್ರೆ ನಮ್ಮ ಯೋಚನೆಗಳ ಬಗ್ಗೆ ನಮಗಿರೋ ನಂಬಿಕೆಗಳು. ಯೋಚನೆಗಳ ಬಗ್ಗೆ ನಂಬಿಕೆಗಳ? ಅದು ಹೇಗೆ? ಸೈಕಿ ಗೈಡ್ಸ್ ಹೇಳೋ ಹಾಗೆ ಓವರ್ ಥಿಂಕಿಂಗ್ ಅನ್ನೋದು ನಾವು ಕಲಿತಿರೋ ಒಂದು ಹ್ಯಾಬಿಟ್. ಅದು ನಮ್ಮ ಹುಟ್ಟುಗುಣ ಏನಲ್ಲ. ಹೌದಾ? ಹೌದು. ಕೆಲವೊಮ್ಮೆ ನಾವು ಅನ್ಕೋತೀವಿ, ನನ್ನ ಯೋಚನೆಗಳನ್ನ ಕಂಟ್ರೋಲ್ ಮಾಡಕ್ಕೆ ಆಗಲ್ಲ ಅಂತ. ಇಲ್ಲಂದ್ರೆ ನಾನ್ ಚಿಂತೆ ಮಾಡಿದ್ರೆ ಏನಾದ್ರೂ ಕೆಟ್ಟದಾಗೋದನ್ನ ತಪ್ಪಿಸಬಹುದು, ಅಥವಾ ಚಿಂತೆ ಮಾಡಿದ್ರೆ ನಾನು ಪ್ರಿಪೇರ್ಡ್ ಆಗಿರ್ತೀನಿ ಅಂತ ಪಾಸಿಟಿವ್ ಕೂಡ ನಂಬ್ತೀವಿ, ಗೊತ್ತಾ? ನಿಜ. ಈ ನಂಬಿಕೆಗಳೇ ನಾವು ಆ ಯೋಚನೆಗಳ ಲೂಪಲ್ಲಿ ಸಿಕ್ಕಾಕೊಳ್ಳಕ್ಕೆ ಕಾರಣ ಆಗ್ತವೆ. ಇದು ಒಂಥರ ವಿಷವರ್ತುಲ ಇದ್ದಾಗೆ ಆಯ್ತು. ಜಾಸ್ತಿ ಯೋಚನೆ ಮಾಡಿದ್ರೆ ನಿದ್ದೆ ಬರಲ್ಲ, ಸುಸ್ತಾಗತ್ತೆ, ಕಾನ್ಸಂಟ್ರೇಟ್ ಮಾಡಕ್ಕಾಗಲ್ಲ. ಅದರಿಂದ ಮತ್ತೆ ಚಿಂತೆ ಜಾಸ್ತಿ ಆಗತ್ತೆ. ಕರೆಕ್ಟ್. ಹೌದು.
ಸಾಮಾನ್ಯವಾಗಿ ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಜನ ಕೆಲವು ಟೆಕ್ನಿಕ್ ಯೂಸ್ ಮಾಡ್ತಾರೆ, ಆದರೆ ಅವು ಲಾಂಗ್ ಟರ್ಮಲ್ಲಿ ಅಷ್ಟು ಹೆಲ್ಪ್ ಮಾಡಲ್ಲ. ಉದಾಹರಣೆಗೆ ಸೈಕಿ ಗೈಡ್ಸ್ ಹೇಳುತ್ತೆ ಕಂಟಿನ್ಯೂಸ್ ಆಗಿ ಏನಾದರೂ ಡೇಂಜರ್ ಸೈನ್ಸ್ ಇದೆಯಾ ಅಂತ ಹುಡುಕ್ತಾ ಇರೋದು. ಅಂದ್ರೆ ಆರೋಗ್ಯದ ಬಗ್ಗೆ ಚಿಂತೆ ಇದ್ರೆ ಸಣ್ಣ ಪುಟ್ಟ ಮೈಕೈ ನೋವಿಗೂ ಗಮನ ಕೊಡೋದು. ಹೌದು. ಅಥವಾ ಬೇರೆಯವರು ತಮ್ಮ ಬಗ್ಗೆ ಏನನ್ಕೋತಿದ್ದಾರೆ ಅಂತ ಸದಾ ಗಮನಿಸ್ತಾ ಇರೋದು. ಅಥವಾ ಗೂಗಲ್ನಲ್ಲಿ ಸಿಂಪ್ಟಮ್ಸ್ ಹುಡ್ಕೋದು, ಫ್ರೆಂಡ್ಸ್ ಹತ್ರ ಪದೇ ಪದೇ ಏನೂ ಆಗಲ್ಲ ಅಲ್ವಾ ಅಂತ ರೀಅಶ್ಯೂರೆನ್ಸ್ ಕೇಳೋದು. ಇವೆಲ್ಲ ಆ ಟೈಮ್ಗೆ ಸಮಾಧಾನ ಕೊಡ್ಬೋದು ಅಷ್ಟೇ ಅಲ್ವಾ? ಖಂಡಿತ. ತಾತ್ಕಾಲಿಕವಾಗಿ ಸಮಾಧಾನ ಸಿಕ್ಕಿದ್ರೂ ಮೂಲ ಸಮಸ್ಯೆ ಹಾಗೇ ಉಳಿಯುತ್ತೆ. ಆಕ್ಚುಲಿ ಆತಂಕ ಇನ್ನೂ ಜಾಸ್ತಿ ಆಗ್ಬೋದು. ಹಾಗಾದ್ರೆ ಈ ಯೋಚನೆಗಳ ಓಡಾಟವನ್ನ ನಿಭಾಯಿಸೋಕೆ ಇನ್ನೂ ಎಫೆಕ್ಟಿವ್ ದಾರಿಗಳು ಯಾವು? 2 ಮೇನ್ ಅಪ್ರೋಚ್ಗಳಿವೆ ಅನ್ಸುತ್ತೆ ಅಲ್ವಾ? ಒಂದು, ಯೋಚನೆಗಳನ್ನೇ ಚೇಂಜ್ ಮಾಡೋಕೆ ಟ್ರೈ ಮಾಡೋದು. ಹೌದು. ಇನ್ನೊಂದು, ಯೋಚನೆಗಳ ಜೊತೆ ನಮ್ಮ ರಿಲೇಶನ್ಶಿಪ್ ಅನ್ನೇ ಬದಲಾಯಿಸೋದು. ಕರೆಕ್ಟ್. ಮೊದಲೇದು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿಯಲ್ಲಿ ಜಾಸ್ತಿ ಯೂಸ್ ಮಾಡೋದು. ಇದರ ಗೋಲ್ ಏನು ಅಂದ್ರೆ ನೆಗೆಟಿವ್ ಯೋಚನೆಗಳನ್ನ ಗುರುತಿಸಿ ಅವು ಎಷ್ಟು ಸತ್ಯ, ಎಷ್ಟು ರಿಯಾಲಿಸ್ಟಿಕ್ ಅಂತ ಪ್ರಶ್ನಿಸಿ, ಆಮೇಲೆ ಹೆಚ್ಚು ಬ್ಯಾಲೆನ್ಸ್ಡ್, ಹೆಚ್ಚು ಹೆಲ್ಪ್ಫುಲ್ ಯೋಚನೆಗಳನ್ನ ತರೋದು. ಓಕೆ, ಇದಕ್ಕೆ ಮೊದಲು ಕಾಗ್ನಿಟಿವ್ ಡಿಸ್ಟಾರ್ಷನ್ಸ್ ಅಂತಾರಲ್ಲ, ಅದನ್ನ ಗುರ್ತಿಸ್ಬೇಕಾ? ಅಂದ್ರೆ ನಮ್ಮ ಯೋಚನೆಗಳು ರಿಯಾಲಿಟಿನ ಹೇಗೆ ತಿರ್ಚಿ ತೋರಿಸ್ತವೆ ಅನ್ನೋದನ್ನ. ಹೌದು. ಕಾಗ್ನಿಟಿವ್ ಸ್ಕಿಲ್ಸ್ ಮ್ಯಾನ್ಯುಯಲ್ ಅದನ್ನ ಫನ್ ಹೌಸ್ ಮಿರರ್ ತರಹ ಅಂತ ಹೇಳುತ್ತೆ. ಕನ್ನಡಿಯಲ್ಲಿ ನಮ್ಮ ಮುಖ ಒಂಥರ ವಿಚಿತ್ರವಾಗಿ ಕಾಣುತ್ತಲ್ಲ, ಹಾಗೆ. ಕೆಲವು ಕಾಮನ್ ಡಿಸ್ಟಾರ್ಷನ್ ಅಂದ್ರೆ ಎಲ್ಲಾನೂ ಬ್ಲ್ಯಾಕ್ ಅಂಡ್ ವೈಟ್ ನೋಡೋದು. ನಾನು ಪರ್ಫೆಕ್ಟ್ ಆಗಿರ್ಬೇಕು, ಇಲ್ಲ ಅಂದ್ರೆ ನಾನು ಫೇಲ್ಯೂರ್. ಅಥವಾ ಏನೋ ಸಣ್ಣ ತಪ್ಪಾದರೂ ಅದು ದೊಡ್ಡ ಅನಾಹುತ, ಕ್ಯಾಟಸ್ಟ್ರೋಫೈಸಿಂಗ್ ಅಂತ ಅನ್ಕೊಳ್ಳೋದು. ಈ ಕೆಲಸ ಹೋದ್ರೆ ನನ್ನ ಲೈಫೇ ಮುಗೀತು. ಅಥವಾ ಸಾಕ್ಷಿ ಇಲ್ದೇನೆ ಕೆಟ್ಟದ್ದನ್ನೇ ಊಹಿಸ್ಕೊಳ್ಳೋದು. ಜಂಪಿಂಗ್ ಟು ಕನ್ಕ್ಲೂಷನ್ಸ್. ಅವರು ಫೋನ್ ಎತ್ತಿಲ್ಲ ಅಂದ್ರೆ ನನ್ಮೆ ಮೇಲೆ ಸಿಟ್ಟಿದೆ. ಒಳ್ಳೇದನ್ನ ಮರ್ತೇ ಬಿಡೋದು. ಇಗ್ನೋರಿಂಗ್ ದ ಪಾಸಿಟಿವ್. ಸರಿ, ಈ ಡಿಸ್ಟಾರ್ಷನ್ಗಳನ್ನ ಗುರ್ತಿಸಿದ್ಮೇಲೆ ಆಮೇಲೆ ಎವಿಡೆನ್ಸ್ ಚೆಕ್ ಮಾಡಬೇಕು. ಎಕ್ಸಾಮಿನ್ ದಿ ಎವಿಡೆನ್ಸ್. ಆ ನೆಗೆಟಿವ್ ಯೋಚನೆ ನಿಜವಾಗ್ಲೂ ಎಷ್ಟು ಸತ್ಯ, ಅದಕ್ಕೆ ಸಪೋರ್ಟ್ ಆಗಿ ಏನ್ ಸಾಕ್ಷಿ ಇದೆ, ಅದಕ್ಕೆ ವಿರುದ್ಧವಾಗಿ ಏನ್ ಸಾಕ್ಷಿ ಇದೆ. ಕ್ಲೀಸ್ ಇಟ್. 2, ಒಂದ್ ವೇಳೆ ಅದು ನಡೆದ್ರೆ ಅದು ಎಷ್ಟು ಕೆಟ್ಟದಾಗಿರುತ್ತೆ, ಹೌ ಬ್ಯಾಡ್ ವುಡ್ ಇಟ್ ಬಿ, ಅದನ್ನ ನಿಭಾಯಿಸೋಕಾಗತ್ತಾ ನಂಡೆ, ಕುಡ್ ಐ ಕೋಪ್, ಆಗ ನಾನು ಏನ್ ಮಾಡ್ಬೋದು. 3, ಈ ಯೋಚನೆ ಬದಲು ಬೇರೆ ಯಾವ ರೀತಿ ಯೋಚಿಸ್ಬೋದು, ಹೆಚ್ಚು ರಿಯಲಿಸ್ಟಿಕ್ ಆದ ಯೋಚನೆ ಯಾವುದು. ಓಕೆ. ಉದಾಹರಣೆಗೆ ಪ್ಯಾನಿಕ್ ಅಟ್ಯಾಕ್ ಬಂದಾಗ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಅನ್ಸಿದ್ರೆ ಅದಕ್ಕೆ ಎವಿಡೆನ್ಸ್ ಏನು? ಅದ್ರ ಬದಲು ಇದು ಪ್ಯಾನಿಕ್ ಅಷ್ಟೇ, ಇದು ಡೇಂಜರಸ್ ಅಲ್ಲ, ಸ್ವಲ್ಪ ಹೊತ್ತಲ್ಲಿ ಹೋಗುತ್ತೆ ಅಂತ ಯೋಚಿಸೋದು. ಎಕ್ಸಾಕ್ಟ್ಲಿ. ಪ್ಯಾನಿಕ್ನಿಂದ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ತೀರಾ ಕಡಿಮೆ. ಉಸಿರು ಜೋರಾದರೂ ಉಸಿರು ಗಟ್ಟಲ್ಲ, ಆಕ್ಸಿಜನ್ ಜಾಸ್ತಿ ಆಗತ್ತೆ, ಸುಸ್ತಾಗಿ ಬೀಳೋ ಸಾಧ್ಯತೆನೂ ಕಡಿಮೆ. ಈ ಫ್ಯಾಕ್ಟ್ಸ್ ತಿಳ್ಕೊಂಡ್ರೆ ಆ ಭಯನೇ ಕಡಿಮೆ ಆಗತ್ತೆ. ಸೊ ಸಿಬಿಟಿ ಈ ರೀತಿ ಯೋಚನೆಗಳ ಕಾಂಟೆಂಟ್ ಅನ್ನ ಚೇಂಜ್ ಮಾಡಕ್ ನೋಡತ್ತೆ. ಸರಿ, ಇದು ಒಂದು ಅಪ್ರೋಚ್ ಆಯ್ತು. ಈಗ ಇನ್ನೊಂದು ವಿಧಾನದ ಬಗ್ಗೆ ಮಾತಾಡೋಣ. ಯೋಚನೆಗಳ ಜೊತೆಗಿನ ನಮ್ಮ ರಿಲೇಶನ್ಶಿಪ್ ಅನ್ನೇ ಬದಲಾಯಿಸೋದು. ಇದರಲ್ಲಿ MCT, ACT, ಮೈಂಡ್ಫುಲ್ನೆಸ್ ಎಲ್ಲ ಬರುತ್ತೆ ಅಲ್ವಾ? ಹೌದು. ಇವುಗಳ ಬೇಸಿಕ್ ಐಡಿಯಾ ಏನು ಅಂದ್ರೆ, ನೆಗೆಟಿವ್ ಯೋಚನೆಗಳು ಬರ್ತವೆ, ಅದು ಸಹಜ. ಅದನ್ನ ಪೂರ್ತಿಯಾಗಿ ನಿಲ್ಲಿಸೋಕೆ ಟ್ರೈ ಮಾಡೋದಕ್ಕಿಂತ ಅವು ಬಂದಾಗ ನಾವು ಅವುಗಳ ಜೊತೆ ಹೇಗಿರ್ತೀವಿ, ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದನ್ನ ಬದಲಾಯಿಸೋದು ಹೆಚ್ಚು ಮುಖ್ಯ. ಓಕೆ, MCT ಹೇಗ್ ಹೆಲ್ಪ್ ಮಾಡುತ್ತೆ? ನೀವು ಹೇಳ್ದ್ರಿ ಥಿಂಕಿಂಗ್ ಅಬೌಟ್ ಥಿಂಕಿಂಗ್ ಅಂತ. MCT ಹೇಳೋದು ಪ್ರಾಬ್ಲಮ್ ಇರೋದು ಯೋಚನೆಗಳಲ್ಲ, ಬದಲಿಗೆ ಆ ಯೋಚನೆಗಳಿಗೆ ನಾವು ಅತಿಯಾಗಿ ಅಟೆನ್ಷನ್ ಕೊಡೋದು, ಅವುಗಳ ಜೊತೆ ವಾದ ಮಾಡೋದು, ಅವುಗಳ ಬಗ್ಗೆನೇ ಮತ್ತೆ ಮತ್ತೆ ಚಿಂತೆ, ರೂಮಿನೇಷನ್ ಮಾಡೋದ್ರಲ್ಲಿ. ಹೌದಾ? ಸೊ MCT ಏನ್ ಹೇಳುತ್ತೆ ಅಂದ್ರೆ, ಟ್ರಿಗರ್ ಯೋಚನೆಗಳು ಬಂದಾಗ ಅದನ್ನ ಗುರುತಿಸಿ, ಆದ್ರೆ ಅದರ ಹಿಂದೆ ಹೋಗ್ಬೇಡಿ, ಅದನ್ನ ಸುಮ್ನೆ ಇರೋಕೆ ಬಿಡಿ, ಲೆಟ್ ದೆಮ್ ಬಿ. ಅಂದ್ರೆ ಯೋಚನೆಗಳು ಬರ್ತವೆ, ಹೋಗ್ತವೆ, ನಾವ್ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ಬೇಕಿಲ್ಲ. ಟ್ರೈನ್ ಸ್ಟೇಷನ್ನಲ್ಲಿ ಟ್ರೈನ್ ಬಂದು ಹೋದ ಹಾಗೆ ನೋಡ್ಬೇಕಾ? ಹೌದು, ಅದೊಂದು ಒಳ್ಳೆ ಅನಲೋಜಿ. ಅಥವಾ ಫೋನ್ ರಿಂಗ್ ಆದ್ರೂ ನಾವು ಪಿಕ್ ಮಾಡದೇ ಇರ್ಬೋದು ಅಲ್ವಾ? ಹಾಗೆ ಇನ್ನೊಂದು ಟೆಕ್ನಿಕ್ ಅಂದ್ರೆ ಚಿಂತೆಯನ್ನ ಮುಂದೂಡೋದು, ಪೋಸ್ಟ್ಪೋನ್ ವರಿ. ದಿನದಲ್ಲಿ ಒಂದು ನಿರ್ದಿಷ್ಟ ವರಿ ಟೈಮ್ ಅಂತ ಇಟ್ಕೊಂಡು ಬೇರೆ ಟೈಮಲ್ಲಿ ಚಿಂತೆ ಬಂದ್ರೆ ಓಕೆ, ಇದನ್ನ ಆಮೇಲೆ ವರಿ ಟೈಮಲ್ಲಿ ಯೋಚಿಸ್ತೀನಿ ಅಂತ ಹೇಳೋದು. ಇಂಟ್ರೆಸ್ಟಿಂಗ್. ಮತ್ತೆ ಅಟೆನ್ಷನ್ ಟ್ರೈನಿಂಗ್ ಕೂಡ. ಅಂದ್ರೆ ನಮ್ಮ ಗಮನವನ್ನ ಅಟೆನ್ಷನ್ ಯೋಚನೆಗಳಿಂದ ಬೇರೆ ಕಡೆಗೆ, ಉದಾಹರಣೆಗೆ ಸುತ್ತ ಕೇಳಿಸೋ ಶಬ್ದಗಳು, ನಮ್ಮ ಉಸಿರಾಟ, ಕಾನ್ಷಿಯಸ್ ಆಗಿ ಶಿಫ್ಟ್ ಮಾಡೋ ಪ್ರಾಕ್ಟೀಸ್. ಇದು ನಮ್ಮ ಗಮನ ನಮ್ಮ ಕಂಟ್ರೋಲ್ನಲ್ಲಿದೆ ಅಂತ ತೋರಿಸುತ್ತೆ. ಸರಿ,
ಇನ್ನು ಎಸಿಟಿ ಆಕ್ಸೆಪ್ಟೆನ್ಸ್ ಮತ್ತು ಕಮಿಟ್ಮೆಂಟ್ ಥೆರಪಿ ಅದರ ಮೇನ್ ಪಾಯಿಂಟ್ ಏನು? ಎಸಿಟಿಯ ಗುರಿ ಪ್ರಾವಿಡೆನ್ಸ್ ಓವರ್ವ್ಯೂ ಪ್ರಕಾರ ಸೈಕಲಾಜಿಕಲ್ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಮಾಡೋದು. ಸೈಕಲಾಜಿಕಲ್ ಫ್ಲೆಕ್ಸಿಬಿಲಿಟಿ ಅಂದ್ರೆ ಕಷ್ಟದ ಯೋಚನೆಗಳು ಫೀಲಿಂಗ್ಸ್ ಬಂದಾಗ ಅವುಗಳ ಜೊತೆ ಫೈಟ್ ಮಾಡೋದನ್ನ ನಿಲ್ಲಿಸಿ ಅವು ಇವೆ ಅಂತ ಒಪ್ಕೊಂಡು ಅಕ್ಸೆಪ್ಟೆನ್ಸ್ ಅವುಗಳಿಗೆ ನಮ್ಮ ಒಳಗೆ ಸ್ವಲ್ಪ ಜಾಗ ಕೊಟ್ಟು ನಮ್ಮ ಲೈಫ್ನ ವ್ಯಾಲ್ಯೂಸ್ ಏನಿದೆಯೋ ಅದಕ್ಕೆ ತಕ್ಕ ಹಾಗೆ ನಾವು ಬದುಕೋಕೆ ಕಮಿಟೆಡ್ ಆಕ್ಷನ್ ಕಲಿಯೋದು. ಇದರಲ್ಲಿ ಕಾಗ್ನಿಟಿವ್ ಡಿಫ್ಯೂಷನ್ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಸ್ವಲ್ಪ ವಿವರಿಸಿ. ಡಿಫ್ಯೂಷನ್ ಅಂದ್ರೆ ಯೋಚನೆಗಳನ್ನ ಬರೀ ಯೋಚನೆಗಳಾಗಿ ನೋಡೋದು. ಅವು ಮನಸ್ಸಿನ ಶಬ್ದಗಳು ಅಷ್ಟೇ, ಅವು ರಿಯಾಲಿಟಿನೇ ಆಗಿರ್ಬೇಕು ಅಂತೇನಿಲ್ಲ. ನಾನೊಬ್ಬ ಲೂಸರ್ ಅನ್ನೋ ಯೋಚನೆ ಬಂದ್ರೆ ಅದನ್ನ ಓಹ್ ನನ್ಗೆ ನಾನೊಬ್ಬ ಲೂಸರ್ ಅಂತ ಒಂದು ಯೋಚನೆ ಬರ್ತಿದೆ ಅಂತ ಗಮನಿಸೋದು. ಇದರಿಂದ ಆ ಯೋಚನೆ ನಮ್ಮ ಮೇಲಿರೋ ಹಿಡಿತ ಕಡಿಮೆ ಆಗತ್ತೆ. ಓ ಸರಿ, ಮೈಂಡ್ಫುಲ್ನೆಸ್ ಕೂಡ ಇದೇ ತರಹ ಕೆಲಸ ಮಾಡುತ್ತಾ? ಹೌದು, ಬಹಳ ಹತ್ತಿರದ ಸಂಬಂಧ ಇದೆ. ಮೈಂಡ್ಫುಲ್ನೆಸ್ ಅಂದ್ರೆ ಬೇಸಿಕಲಿ ಪ್ರೆಸೆಂಟ್ ಮೊಮೆಂಟ್ನಲ್ಲಿ ಏನಾಗ್ತಿದೆ ಅನ್ನೋದನ್ನ ಜಡ್ಜ್ ಮಾಡದೆ ಗಮನಿಸೋದು. ನಮ್ಮ ಉಸಿರಾಟ, ಬಾಡಿ ಸೆನ್ಸೇಷನ್ಸ್, ಸುತ್ತ ಇರೋ ದೃಶ್ಯ, ಶಬ್ದಗಳು ಇವುಗಳ ಬಗ್ಗೆ ಅವೇರ್ನೆಸ್ ಇಟ್ಕೊಳ್ಳೋದು. ಈಗ ಇಂಟ್ರೂಸಿವ್ ಯೋಚನೆಗಳು ಬಂದಾಗ ಇದು ಹೇಗೆ ಹೆಲ್ಪ್ ಆಗತ್ತೆ? ಆ ಯೋಚನೆ ಬಂದಾಗ ಲೆಟ್ಸ್ ವರ್ಕ್ಶೀಟ್ ಹೇಳೋ ಹಾಗೆ ಅದನ್ನ ಗುರುತಿಸಿ, ಓಹ್ ಇದೊಂದು ಇಂಟ್ರೂಸಿವ್ ಥಾಟ್, ಅದೇ ಅದು ಸರಿ ತಪ್ಪು, ಒಳ್ಳೇದು ಕೆಟ್ಟದು ಅಂತ ಲೇಬಲ್ ಮಾಡಬೇಡಿ. ಅದ್ರ ಜೊತೆ ಹೋರಾಡಬೇಡಿ. ಅದು ತಾನಾಗೆ ಬಂತು, ತಾನಾಗೇ ಹೋಗುತ್ತೆ ಅಂತ ನೋಡೋದು. ಆಕಾಶದಲ್ಲಿ ಮೋಡ ಬಂದು ಹೋದ ಹಾಗೆ. ಅಂದ್ರೆ ಸಿಬಿಟಿ ಯೋಚನೆಯ ಕಂಟೆಂಟ್ ಬದಲಾಯಿಸಿದ್ರೆ ಎಂಸಿಟಿ ಆಕ್ಟ್ ಮೈಂಡ್ಫುಲ್ನೆಸ್ ಯೋಚನೆಯ ಜೊತೆಯನ್ನ ನಾವು ಹೇಗೆ ಡೀಲ್ ಮಾಡ್ತೀವಿ ಅನ್ನೋದನ್ನ ಬದಲಾಯಿಸುತ್ತೆ. ಒಂಥರ ಅದರಿಂದ ಡಿಸ್ಟೆನ್ಸ್ ಇಟ್ಕೊಳ್ಳೋಕೆ ಕಲಿಯೋದು. ಸಿಂಪಲ್ ಆಗಿ ಹೇಳೋದಾದ್ರೆ ಹೌದು, ಎರಡೂ ಅಪ್ರೋಚ್ಗಳು ಹೆಲ್ಪ್ಫುಲ್. ಕೆಲವರಿಗೆ ಒಂದು ಸೂಟ್ ಆಗ್ಬೋದು, ಕೆಲವರಿಗೆ ಇನ್ನೊಂದು. ಸರಿ, ಈ ಯೋಚನೆಗಳನ್ನ ಮ್ಯಾನೇಜ್ ಮಾಡೋ ಟೆಕ್ನಿಕ್ಸ್ ಜೊತೆಗೆ ನಮ್ಮ ಓವರಾಲ್ ಇಮೋಷನಲ್ ವೆಲ್ನೆಸ್ ಅಂದ್ರೆ ಮಾನಸಿಕ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಕೆ ಬೇರೆ ಏನ್ ಮಾಡ್ಬೋದು? NIH ಟೂಲ್ ಕಿಟ್ ಅಲ್ಲಿ ಕೆಲವು ಪಾಯಿಂಟ್ಸ್ ಇವೆ. ಖಂಡಿತ. ಒಂದು, ರೆಸಿಲಿಯನ್ಸ್ ಬೆಳೆಸ್ಕೊಳ್ಳೋದು. ಅಂದ್ರೆ ಕಷ್ಟ ಬಂದಾಗ ಅದನ್ನ ಫೇಸ್ ಮಾಡಿ ಅದರಿಂದ ಬೇಗ ಹೊರಗೆ ಬರೋ ಶಕ್ತಿ. ಇದಕ್ಕೆ ಹೆಲ್ದಿ ಲೈಫ್ ಸ್ಟೈಲ್ ತುಂಬಾ ಮುಖ್ಯ. ಒಳ್ಳೆ ಊಟ, ಎಕ್ಸರ್ಸೈಸ್ ಮತ್ತೆ ಮುಖ್ಯವಾಗಿ ಒಳ್ಳೆ ನಿದ್ದೆ. ಹೌದು, ನಿದ್ದೆ ಬಗ್ಗೆ ಹೇಳಿದ್ರಿ. ತಬುಕ್ ಸಿಟಿಯಲ್ಲಿ ನಡೆದ ಆ ಸ್ಟಡಿ ಪೂರ್ ಸ್ಲೀಪ್ ಹೈಜೀನ್ಗೂ ಮೆಂಟಲ್ ಹೆಲ್ತ್ಗೂ ಲಿಂಕ್ ಇದೆ ಅಂತ ತೋರಿಸಿದೆ ಅಲ್ವಾ? ಹೌದು. ಪೂರ್ ಸ್ಲೀಪ್ ಹೈಜೀನ್ ಅಂದ್ರೆ ಒಂದೇ ಟೈಮ್ಗೆ ಮಲಗದೇ ಇರೋದು, ಮಲ್ಗೋ ಮುಂಚೆ ಕಾಫಿ, ಟೀ ಕುಡಿಯೋದು, ರಾತ್ರಿ ಲೇಟ್ ತನಕ ಸ್ಕ್ರೀನ್ ನೋಡೋದು, ಮಲ್ಗೋ ರೂಮ್ ಸರಿಯಿಲ್ದೇ ಇರೋದು. ಇದೆಲ್ಲ ಸ್ಲೀಪ್ ಪ್ರಾಬ್ಲಮ್ಸ್, ಹಗಲಲ್ಲಿ ಸುಸ್ತು, ಡಿಪ್ರೆಷನ್ಗೂ ಕಾರಣ ಆಗ್ಬೋದು ಅಂತ ಸ್ಟಡಿ ಹೇಳುತ್ತೆ. ಹಾಗಾದ್ರೆ ಚೆನ್ನಾಗಿ ನಿದ್ದೆ ಮಾಡೋಕೆ ಕೆಲವು ಸಿಂಪಲ್ ಟಿಪ್ಸ್. NIH ಟೂಲ್ ಕಿಟ್ ಪ್ರಕಾರ ಆದಷ್ಟು ಒಂದೇ ಟೈಮ್ಗೆ ಮಲ್ಗಿ ಏಳೋಕೆ ಟ್ರೈ ಮಾಡಿ. ರೂಮ್ ಕತ್ಲೆ, ಸೈಲೆಂಟ್ ಆಗಿ, ಸ್ವಲ್ಪ ತಂಪಾಗಿರ್ಲಿ. ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿ, ಆದರೆ ಮಲ್ಗೋ 2-3 ಗಂಟೆ ಮುಂಚೆ ಬೇಡ. ಮಲ್ಗೋಕೆ 1 ಗಂಟೆ ಮುಂಚೆ ಆದರೂ ಟಿವಿ, ಮೊಬೈಲ್ ಎಲ್ಲ ಆಫ್ ಮಾಡಿ. ಸಂಜೆ ಮೇಲೆ ಕಫೀನ್, ಆಲ್ಕೋಹಾಲ್ ಬೇಡ. ಓಕೆ, ನಿದ್ದೆ ಜೊತೆಗೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತೆ ಸೋಷಿಯಲ್ ಕನೆಕ್ಷನ್ಸ್ ಕೂಡ ಇಂಪಾರ್ಟೆಂಟ್ ಅಂತ NIH ಹೇಳುತ್ತೆ. ಹೌದು. ನಮ್ಮ ಪ್ರಿಯಾರಿಟೀಸ್ ಏನು ಅಂತ ನೋಡಿ ಎಲ್ಲನೂ ನಾವೇ ಮಾರಬೇಕು ಅಂತ ಒದ್ದಾಡದೆ ಕೆಲವೊಮ್ಮೆ ಹೆಲ್ಪ್ ಕೇಳೋದು, ರಿಲ್ಯಾಕ್ಸ್ ಮಾಡೋಕೆ ಟೈಮ್ ಇಟ್ಕೊಳ್ಳೋದು, ಇವೆಲ್ಲ ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ಹಾಗೇನೆ ನಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಒಳ್ಳೆ ಕನೆಕ್ಷನ್ ಇಟ್ಕೊಳ್ಳೋದು, ನಮ್ಮ ಕಷ್ಟ ಸುಖ ಹಂಚ್ಕೊಳ್ಳೋದು, ನಮ್ಮ ಮೆಂಟಲ್ ಹೆಲ್ತ್ಗೆ ಅದು ದೊಡ್ಡ ಸಪೋರ್ಟ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಒಮ್ಮೆ ಕ್ವಿಕ್ ಆಗಿ ಸಮರೈಸ್ ಮಾಡೋಣ. ನಮ್ಮ ತಲೆಗೆ ಬರೋ ಕಷ್ಟದ ಯೋಚನೆಗಳು, ರೂಮಿನೇಷನ್, ನೆಗೆಟಿವ್ ಥಾಟ್ಸ್, ಚಿಂತೆ ಇವೆಲ್ಲ ಕಾಮನ್. ಹೌದು. ಆದ್ರೆ ಅವು ನಮ್ಮನ್ನ ಕಂಟ್ರೋಲ್ ಮಾಡಬೇಕು ಅಂತೇನಿಲ್ಲ. ಖಂಡಿತ. ನಾವೀ ಯೋಚನೆಗಳನ್ನು ಗುರುತಿಸಬಹುದು, ಅವು ಯಾಕೆ ಬರ್ತವೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಬಹುದು, ಮತ್ತೆ ಅವುಗಳನ್ನು ಮ್ಯಾನೇಜ್ ಮಾಡೋಕೆ ನಮ್ಮ ಹತ್ರ ಟೂಲ್ಸ್ ಇವೆ. CBT ತರಹ ಯೋಚನೆಗಳನ್ನ ಪ್ರಶ್ನಿಸಿ ಬದಲಾಯಿಸಬಹುದು. ಅಥವಾ MCT, ACT, ಮೈಂಡ್ಫುಲ್ನೆಸ್ ತಂತ್ರಗಳ ಮೂಲಕ ಯೋಚನೆಗಳ ಜೊತೆ ಫೈಟ್ ಮಾಡೋದನ್ನ ನಿಲ್ಲಿಸಿ ಅವುಗಳಿಂದ ಸ್ವಲ್ಪ ದೂರ ಸರಿಯೋಕೆ ಕಲಿಬಹುದು. ಮತ್ತೆ ಇವೆಲ್ಲದರ ಜೊತೆಗೆ ನಮ್ಮ ಜನರಲ್ ಹೆಲ್ತ್, ಮುಖ್ಯವಾಗಿ ಒಳ್ಳೆ ನಿದ್ದೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮತ್ತೆ ನಮ್ಮ ಪ್ರೀತಿಪಾತ್ರರ ಜೊತೆಗಿನ ಸಂಬಂಧಗಳು ನಮ್ಮ ಮಾನಸಿಕ ಸ್ಥಿತಿಯನ್ನ ಚೆನ್ನಾಗಿ ಇಡೋಕೆ ಹೆಲ್ಪ್ ಮಾಡುತ್ತೆ. ಹೌದು, ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಒಂದನ್ನ ಸರಿ ಮಾಡಿದರೆ ಇನ್ನೊಂದಕ್ಕೂ ಒಳ್ಳೇದಾಗುತ್ತೆ. ಕೇಳುಗರಿಗೆ ಕೊನೆಯದಾಗಿ ಒಂದು ಯೋಚನೆ. ನಮ್ಮ ಮನಸ್ಸು ಒಂದು ಥರ ರೇಡಿಯೋ ಸ್ಟೇಷನ್ ಇದ್ದ ಹಾಗೆ ಅಂದ್ಕೊಳ್ಳಿ.
ಅದ್ರಲ್ಲಿ ಯಾವಾಗ್ಲೂ ಏನೋ ಒಂದು ಪ್ಲೇ ಆಗ್ತಾನೇ ಇರುತ್ತೆ. ಹಾಡು, ಮಾತು, ಜಾಹೀರಾತು. ಕೆಲವೊಮ್ಮೆ ನಮ್ಗೆ ಇಷ್ಟ ಆಗದೆ ಇರೋ ಹಾಡು ಅಥವಾ ಜಾಹೀರಾತ್ ಬರ್ಬೋದು. ಆವಾಗ ರೇಡಿಯೋನೇ ಒಡೆದು ಹಾಕೋ ಬದ್ಲು ಅಥವಾ ಆ ಹಾಡು ಯಾಕೆ ಬಂತು ಅಂತ ಅದರ ಜೊತೆ ಜಗಳ ಮಾಡೋ ಬದ್ಲು ಸುಮ್ನೆ ಆ ಹಾಡು ಪ್ಲೇ ಆಗ್ತಿರೋದನ್ನ ಗಮನಿಸಿ ಅದು ತಾನಾಗಿಯೇ ಮುಗ್ದು ಹೋಗೋಕೆ ಬಿಟ್ರೆ ಹೇಗಿರುತ್ತೆ? ಒಳ್ಳೆ ಪಾಯಿಂಟ್. ನಮ್ಮ ಯೋಚನೆಗಳ ವಿಷಯದಲ್ಲೂ ಇದೇ ರೀತಿ ಜಡ್ಜ್ ಮಾಡ್ದೆ, ಫೈಟ್ ಮಾಡ್ದೆ, ಸುಮ್ನೆ ಗಮನಿಸೋಕೆ ಟ್ರೈ ಮಾಡಿದ್ರೆ ನಮ್ಮ ಅನುಭವ ಹೇಗಿರುತ್ತೆ? ಇದ್ರ ಬಗ್ಗೆ ಸ್ವಲ್ಪ ಯೋಚಿಸಿ ನೋಡಿ.